ಇಲ್ಲಿ ಬಟ್ಟೆ ಹಾಕುವಂಥ ಹ್ಯಾಂಗರ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೆಂಡಾಗಿದೆ. ನಿಮ್ಮ ಮನೇಲಿ ಚೆನ್ನಾಗಿರೋದಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. ಇಲ್ಲ ಸೊಟ್ಟ ಬಟ್ಟೆ ಆಗಿದ್ರೂ ಪರವಾಗಿಲ್ಲ. ಅದಕ್ಕೆ ಬೇಡದೇ ಇರೋವಂಥ ಬಳೆಗಳು ಇದ್ದೇ ಇರುತ್ತೆ. ಈ ಮೆಟಲ್ ಬಳೆಗಳು ಕೆಲವೊಂದು ಸರಿ ಯೂಸ್ ಮಾಡಿ ಕಲರ್ ಶೇಡೆಲ್ಲ ಆಗಿಬಿಟ್ಟಿರುತ್ತೆ. ಸೊ ಅಂಥ ಬಳೆಗಳು ಒಂದು 5ರಿಂದ 6 ಬಳೆ ತೊಗೊಳ್ಳಿ. ಅದಕ್ಕೆ ನೋಡಿ ಈ ಥರ ದಾರ ಕಟ್ಕೋಬೇಕು. ಇದು ಒಂದು 5ರಿಂದ 10 ನಿಮಿಷ ಕೆಲಸ ಹಿಡಿಸುತ್ತಷ್ಟೇ. ಇದನ್ನು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಇದನ್ನು ದಾರದಿಂದ ಟೈಟಾಗಿ ಕಟ್ಕೊಂಬಿಡೋಣ. ಮತ್ತು ನೋಡಿ ಇದ್ರ ಪಕ್ಕದಲ್ಲೇ ಹಾಕುವಾಗ ಮೇಲನ್ನು ಕಟ್ಕೋಬೇಕು, ಮತ್ತು ಎರಡಕ್ಕೂ ಸೇರಿಸಿ ಒಂದು ದಾರನ ಕಟ್ಕೊಳ್ಳೋದ್ರಿಂದ ಗ್ರಿಪ್ಪಾಗಿ ನಿಲ್ಲುತ್ತೆ. ಇದೆಲ್ಲ ಯಾರು ಮಾಡ್ತಾರೆ? ಇದೊಂದು ಬಟ್ಟೆ ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಬೇಡ ಅನ್ನೋವಂಥ ವಸ್ತುಗಳನ್ನ ಬಿಸಾಡೋ ಬದಲು ಈ ಥರ ರಿಯೂಸ್ ಮಾಡ್ಕೋಬೋದಲ್ವಾ? ಸೊ ನೋಡಿ ಎಲ್ಲ ಕಟ್ಕೊಂಡಿದ್ದಾಯಿತು. ಹೇಳಿದ್ನಲ್ಲ, ಮಕ್ಕಳಿಗೆ ಹೇಳ್ಕೊಟ್ರೆ ಕೂಡ ಆರಾಮ್ಸೆ ಮಾಡಿಬಿಡ್ತಾರೆ. ಈಗ ಹೆಂಗೋ ಹಾಲಿಡೇಸ್ ಅಲ್ವಾ, ಈ ಥರ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಹೇಳ್ಕೊಡಿ, ಚೆನ್ನಾಗಿರುತ್ತೆ. ಇದು ನೋಡಿ ದುಪ್ಪಟ್ಟ ಸಾಕೋದಕ್ಕೆ ಒಂದು ಆರ್ಗನೈಸರ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಸುಮ್ಮನೆ ಹಾಕಿದ್ದೀನಿ. ಈಗ ಕಬೋರ್ಡಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಈ ಡ್ರೆಸ್ಸಸ್ದು ದುಪ್ಪಟ್ಟಗಳು ಹುಡ್ಕೋದೇ ರಾಮಾಯಣ ಆಗಿಬಿಡತ್ತೆ. ಸೊ ಅಂಥ ಟೈಮಲ್ಲಿ ಈ ಥರದ್ದೊಂದು ಆರ್ಗನೈಸರ್ ಮಾಡ್ಕೊಂಬಿಟ್ರೆ ನಾವು ನಮ್ಮ ದುಪ್ಪಟ್ಟ ಕಣ್ಣಿಗೆ ಕಾಣಿಸುತ್ತೆ, ಆರಾಮ್ಸೆ ನಾವು ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಖರ್ಚಿಲ್ದಿರ ಮನೇಲಿರೋವಂಥ ವಸ್ತುಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ವಾಲ್ ಹುಕ್ ಇದೆಯಲ್ವ, ವಾಲ್ ಹುಕ್ಕು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಹಾಕ್ಕೊಳ್ಳಿ. ನಾನಿಲ್ಲಿ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು, ತುಂಬಾ ಸ್ಟ್ರಾಂಗ್ ಇತ್ತು. 3 ಪೀಸ್ ಬಂತು 40 ರುಪೀಸ್ಗೆ. ತುಂಬಾ ಚೆನ್ನಾಗಿದೆ. ಮತ್ತು ಮಾಲ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ, ಅಲ್ಲಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ವಾಲ್ ಹುಕ್ ಅಂತ ಸಿಗತ್ತೆ. ಸೊ ನೋಡಿ ವೇಲೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರಬೇಕಂದ್ರೆ 2 ಬಳೆ ಬೇಕಾದ್ರೆ ನೀವು ಹಾಕ್ಕೋಬೋದು. ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ನಮ್ಮ ವಸ್ತು ಏನು ದುಪ್ಪಟ್ಟ ಏನು ಹಾಕಿರ್ತೀವೋ ಅದನ್ನು ಬೇಗ ಸಿಗತ್ತೆ. ಸೊ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಈ ಥರ ಬೇಡ ಅಂತ ಕೆಲವೊಂದು ಬಳೆಗಳನ್ನ ನಾವು ಯೂಸ್ ಮಾಡ್ತಾ ಶೇಡ್ ಆಗೈತೆ ಅಂತ ಬಿಸಾಡ್ಬಿಡ್ತೀವಿ. ಆದರೆ ಸ್ಟ್ರಾಂಗ್ ಇರುತ್ತೆ. ಸೊ ಅದ್ರ ಬದಲಿಗೆ ಈ ಥರ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಮಿಸ್ ಆಗಿತ್ತು, ಒಂದು ಬಳೆ ಇದೆ ಇಲ್ಲಿ. ಇದನ್ನು ಏನದು ತಳ ಸ್ಟ್ಯಾಂಡ್ ಅಂತ ಹೇಳ್ತಾರಲ್ಲ, ತಳದಳೆ ಇಡೋ ಅಂಥ ಸ್ಟ್ಯಾಂಡು, ಆ ಥರ ಯೂಸ್ ಮಾಡ್ಕೋಬೋದು. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಗ್ರಿಪ್ಪಾಗಿ ನಿಲ್ಲತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನಿಲ್ಲಿ ಉಪ್ಪಿನ ಜಾಡಿ ಇಡ್ತಾಯಿದ್ದೀನಿ, ಮನಿ ಪ್ಲ್ಯಾಂಟ್ ಇಡ್ಬೋದು. ಸೊ ನಿಮ್ಮ ಮನೇಲಿ ಒಂದು ಡೆಕೋರೇಟಿವ್ ಆಗಿ ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರದನ್ನೆಲ್ಲ ಬಳಸ್ಕೊಂಡು ನೀವು ಮಾಡ್ಕೋಬೋದು. ಮನಿ ಪ್ಲ್ಯಾಂಟು ಬಾಟ್ಲ್ ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೈಜ್ ನೋಡಿಕೊಂಡು ಅದ್ರ ತಕ್ಕನಂಗೆ ನೀವು ಇಟ್ಕೋಬೋದು. ಈ ಬಳೆ ಎಲ್ಲ ಸ್ವಲ್ಪ ಶೇಡ್ ಆಗಿತ್ತು, ಆದ್ದರಿಂದ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಂತ ನಾನೇನು ಬಿಸಾಡಲಿಲ್ಲ, ಏನಕ್ಕಾದ್ರೂ ಯೂಸ್ ಆಗ್ಬೋದಲ್ಲ ಅಂತ ಎತ್ತಿಟ್ಟಿದ್ದೆ. ಅದು ನೋಡಿ ಈ ಥರ ಕೆಲಸಗಳಿಗೆಲ್ಲ ತುಂಬಾ ಉಪಯೋಗ ಆಯಿತು. ಸೊ ಅಷ್ಟೇ ಅಲ್ಲ, ಯಾವಾಗಲಾದರೂ ಈ ಫಂಕ್ಷನ್ಸು, ಬರ್ಡೇಸು, ಹಬ್ಬ ಹರಿದಿನಗಳಲ್ಲಿ ದೀಪ ಎಲ್ಲ ಹಚ್ತೀವಲ್ವ, ಆ ಟೈಮಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ನೋಡಿ ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡಾಗಿ ಇಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಟ್ಬಿಟ್ರೆ ಅಂತೂ ಸೂಪರಾಗಿ ಒಂದು ಡೆಕೋರೇಟಿವ್ ಆಗಿ ಯಾವುದೇ ರೀತಿ ಖರ್ಚಿಲ್ದಿರ ನಾವು ಮನೇನ ಈ ಥರ ಅಲಂಕಾರ ಮಾಡ್ಬೋದು. ಸೊ ನೋಡಿ ಅದೇ ಥರ ಬೌಲ್ಸ್, ಕಿಚನಲ್ಲಂತೂ ಈ ಮೆಟಲ್ದು ತೊಗೊಳ್ಳಿ, ಈ ಪ್ಲಾಸ್ಟಿಕ್ ಇದೆಲ್ಲ ಬೇಡ. ಸ್ವಲ್ಪ ಬಿಸಿ ಇರೋದಂತ ಆದರೆ ಸ್ವಲ್ಪ ಬಿಸಿ ಇರೋದ್ರಿಂದ ಏನು ಕರಗೋದಿಲ್ಲ. ಈ ಬೌಲ್ಸ್ ಆಗಲಿ ಅವೆಲ್ಲನೂ ಇಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕೆಳಗಡೆ ಇಡ್ತೀವಿ, ಒಂದೊಂದ್ಸರಿ ಜಾರ್ ಬೀಳೋ ಸಾಧ್ಯತೆ ಇರುತ್ತೆ. ಆದರೆ ಈ ಥರ ಬೌಲ್ಸ್ಗೆಲ್ಲನೂ ಈ ಥರ ಸ್ಟ್ಯಾಂಡು ಚಿಕ್ಕದೆಲ್ಲೂ ಸಿಗಲ್ಲ. ಸೊ ಬಳೆನ ನಾವು ಒಂದು ಸ್ಟ್ಯಾಂಡ್ ಥರ ಉಪಯೋಗ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಲೆಗ್ಗಿನಲ್ಲಿ ಒಂದು ಟಿಪ್ ನೋಡೋಣ. ಈ ಎಲಾಸ್ಟಿಕ್ ಲೂಸ್ ಆಗಿಬಿಟ್ಟಿರುತ್ತೆ, ಅದನ್ನು ಬಿಸಾಡೋ ಬದಲು ಈ ಥರ ಯೂಸ್ ಮಾಡ್ಕೋಬೋದು. ಈಗ ಹೆಂಗೂ ಬೇಸಿಗೆ ಕಾಲ, ಫುಲ್ ಸ್ಲೀವು, ಫುಲ್ ಲೆಂತಿ ಪ್ಯಾಂಟು ಎಲ್ಲ ಹಾಕ್ಕೊಳ್ಳೋದಿಲ್ಲ. ಅಂಥ ಟೈಮಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡಿ. ಸಮ ನೋಡಿಕೊಂಡು ಒಂದೇ ಸಮವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಮಗನ ಪ್ಯಾಂಟ್ ತೊಗೊಂಡಿದ್ದೀನಿ ನಾನು. ಅವನದು ಸ್ವಲ್ಪ ಇದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಅವನಿಗೆ. ಏನು ಮಾಡೋದು, ಬಿಸಾಡೋ ಮನಸ್ಸಿಲ್ಲ. ಯಾಕಂದರೆ ಕಲರ್ ಚೆನ್ನಾಗಿದೆ, ಶೇಡ್ ಆಗಿಲ್ಲ, ಬಟ್ಟೆನೂ ಚೆನ್ನಾಗಿತ್ತು, ಆದ್ದರಿಂದ ಬಿಸಾಡಲಿಲ್ಲ. ನೋಡಿ ಇಲ್ಲಿ ಕೆಳಗಡೆ ಕಟ್ ಮಾಡ್ಕೊಂಡಿದ್ದಲ್ಲ, ಆ ಪೀಸ್ನ ನಾನು ಇಲ್ಲಿ ನೋಡಿ ಈ ಥರ ಏನಾದರೂ ಬಿಸಿ ಇಡ್ಕೊಳ್ಳೋದಕ್ಕೆ, ಅಡುಗೆ ಮನೆಯಲ್ಲಿ ಇಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಇನ್ನು ಪ್ಯಾಂಟ್ ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಸಣ್ಣದಾಗಿ ಒಂದೇ ಸಮನೆ ಎರಡೂ ಒಂದೇ ಕಡೆ ಇಟ್ಕೊಂಬಿಡಿ. ಸಮವಾಗಿ ಇಟ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ.
ಇದು ಚಿಕ್ಕವ್ರದಂತಲ್ಲ, ಯಾರ್ದು ಬೇಕಾದರೂ ಕೂಡ ಈ 3/4 ಪ್ಯಾಂಟೆಲ್ಲ ಹಾಕೋರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಈ ಬೇಸಿಗೆಗಂತೂ ಇದು ತುಂಬಾ ಉಪಯೋಗ ಆಗುತ್ತೆ. ನೋಡ್ತಿರ್ಬೋದು, ಕಟ್ ಮಾಡಿದ್ದಾಯಿತು. ಇದನ್ನು ಸ್ವಲ್ಪ ಡಿಸೈನ್ ಇತ್ತು, ಪ್ಲೈನ್ ಇದ್ದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನನ್ನ ಮಗನಿಗೆ ಹಾಕಿದ್ದೀನಿ. ಉದ್ದ ಪ್ಯಾಂಟ್ ಹೋಗಿ ಶಾರ್ಟಾಗಿ ಪ್ಯಾಂಟ್ ಚೆನ್ನಾಗಿ ಕಾಣುತ್ತೆ. ಈ ಸೆಕೆಗೂ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಈ ಥರ ಪ್ಯಾಂಟ್ ಇಲ್ಲಿದೆ ಬಿಸಾಡೋ ಬದಲು ಈ ಥರ ಬಳಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಸೊ ಚಿಕ್ಕ ಮಕ್ಕಳಿಗಂತೂ ಕ್ಯೂಟಾಗಿ ಕಾಣುತ್ತೆ ಈ ಥರ ಪ್ಯಾಂಟೆಲ್ಲನೂ. ಸೊ ಇನ್ಮೇಲೆ ಏನಾದರೂ ಶೇಡ್ ಆಗಿದೆ, ಇಲ್ಲಾಂದರೆ ಎಲಾಸ್ಟಿಕ್ ಹೋಗಿದೆ ಅಂತ ಬಿಸಾಡಕ್ಕೆ ಹೋಗ್ಬೇಡಿ. ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಟಿಪ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದೇ ಲೈಕ್ ಕೊಡಿ. ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.